ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ನನ್ನ ವೀಡಿಯೋಗಳನ್ನು ನೋಡ್ತಾ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು. ಫ್ರೆಂಡ್ಸ್, ನನ್ನ ವೀಡಿಯೋ ಯಾಕೆ ಬ್ಲರ್ ಆಗಿ ಬರ್ತಿದೆ ಅಂತ ಅನ್ಕೊತಿದ್ದೀರಾ? ಯಾಕಂತ ಅಂದರೆ ಹೊರಗಡೆ ಒಂಚೂರು ಬಿಸಿಲಿಲ್ಲ, ಮಳೆ ಇದೆ, ಒಂದು ಬೆಳಕೆ ಇಲ್ಲ ಟೋಟಲಿ. ಅದರಿಂದ ಈ ಥರ ಬ್ಲರ್ ಆಗಿ ಬರ್ತಿದೆ. ಲೈಟ್ ಹಾಕಿದ್ರೂ ಬ್ಲರ್ ಆಗಿ ಬರ್ಬೋದೇನೋ ಅಂದ್ಕೊಂಡು ನಾನು ಲೈಟ್ ಹಾಕಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನನ್ನ ವಿಡಿಯೋನ ನೋಡ್ತಾ ಹಾಗೆ ಒಂದು ಲೈಕನ್ನು ಕ್ಲಿಕ್ ಮಾಡಿ. ಪ್ಲೀಸ್ ಲೈಕ್ ಮಾಡದೆ ಮುಂದೆ ಹೋಗಬೇಡಿ, ಮತ್ತು ಎಂಡ್ವರೆಗೂ ನೋಡಿ. ಏನಪ್ಪ ಅಂತ ಅಂದರೆ ಇವತ್ತು ಬಿಸಿ ಬಿಸಿ ಸುದ್ದಿ ಬಂದಿದೆ. ಎಲ್ಲರ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ನೋಡಿದಾಗ ಒಂದು ಮೈಕ್ ಥರ ಇದೆ ಅಲ್ವಾ, ಅಲ್ಲಿ ಒಂದು ನೋಟಿಫಿಕೇಷನ್ ಕಳಿಸಿದ್ದಾರೆ ಗೂಗಲ್ ಕಡೆಯಿಂದ. ಅದು ಯಾವ ಥರ ಇದೆ ಮತ್ತು ಅದನ್ನು ನಾವು ಓಪನ್ ಮಾಡಿ ನೋಡಿದಾಗ ಏನೆಲ್ಲ ಬೆನಿಫಿಟ್ಸ್ ಇದೆ, ಮತ್ತು ಅಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ನಾವು ಥಂಬ್ಲೈನ್ಸ್ಗಳು ಯಾವ ಥರ ಇರಬೇಕು, ಟೈಟಲ್ ಯಾವ ಥರ ಇರಬೇಕು ಅಂತ ಹೇಳಿ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ವಿಡಿಯೋದಲ್ಲಿ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊಬೈಲಲ್ಲೇ ಬನ್ನಿ ಚೆಕ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಬಿಸಿ ಬಿಸಿ ಸುದ್ದಿ ಬಂದಿದೆ ನೋಡಿ. ಏನಪ್ಪ ಅಂತ ಅಂದರೆ ಈ ಥರ ನೋಟಿಫಿಕೇಷನ್ ಬಂದಿದೆ. ಎಲ್ಲರ ಮೊಬೈಲಲ್ಲೂ ಬಂದಿರಬೇಕು ಅನಿಸುತ್ತೆ, ನನ್ನ ಮೊಬೈಲಲ್ಲೂ ಬಂದಿದೆ. ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಏನಂತ ಬಂದಿದೆ ಅಂದರೆ, ಮೀಟ್ ಯುವರ್ ನ್ಯೂ ಬ್ರೈನ್ ಸ್ಟಾರ್ಮಿಂಗ್ ಅಂತ ಬಡ್ಡಿ, ಗೆಟ್ ಫ್ರೆಶ್ ಐಡಿಯಾ, ಟೈಟಲ್ ಆ್ಯಂಡ್ ಥಂಬ್ಲೈನ್ಸ್ ದಟ್ ಫಿಟ್ ಯುವರ್ ಸ್ಟೈಲ್ ಅಂತ ಇದೆ ನೋಡಿ. ಇದನ್ನು ಓಪನ್ ಮಾಡೋಣ ಬನ್ನಿ, ಏನಂತ ಬರುತ್ತೆ ನೋಡೋಣ. ಓಪನ್ ಮಾಡಿದಾಗ ನೋಡಿ, ಇಲ್ಲೆಲ್ಲ ತೋರಿಸ್ತಾ ಹೋಗ್ತಾ ಇದ್ದಾರೆ. ಅಂದರೆ ಅವ್ರ ಕಡೆಯಿಂದ ಸಜೆಷನ್ ಕೊಟ್ಟಿದ್ದಾರೆ, ನಮಗೆ ಗೂಗಲ್ ಕಡೆಯಿಂದ ಕೆಲವೊಂದು ಸಜೆಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ನಮ್ಮ ಥಂಬ್ಲೈನ್ಸ್ ಯಾವ್ದು ಥರ ಇರಬೇಕು, ಮತ್ತು ನಮ್ಮ ಟೈಟಲ್ ಯಾವ ಥರ ಇರಬೇಕು ಅಂತ ಹೇಳಿಬಿಟ್ಟು ನಮಗೆ ಇನ್ಸ್ಪಿರೇಷನ್ ಕಾರ್ಡ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಗೆಟ್ started on the inspiration tab. Note, currently this picture only provide English only suggestions. ಒಂದೇದು ಸಿಂಗ್ ಇಂಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಕಂಟೆಂಟ್ ಬಗ್ಗೆ ನೋಡಬೇಕಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಒಳಗೆ ನೋಡಬೇಕು. ಇನ್ಸ್ಪಿರೇಷನ್ ಇಲ್ಲಿ ನೋಡಿ, ಕ್ರಿಯೇಟ್ ಐಡಿಯಾಸ್ ಇಲ್ಲಿ ನೋಡಿ. ನೋಟ್, ಯು ಕ್ಯಾನ್ ಸೆಲೆಕ್ಟ್ ದ ಸಜೆಸ್ಟ್ ಐಡಿಯಾ ಫಾರ್ ಎಂಟರ್ ಯುವರ್ ಓನ್ using create ideas. You can also expand on the ideas with update ideas ಅಂತೆ. ಅಂದರೆ ಇತ್ತೀಚೆಗೆ ಇರುವ ನಮ್ಮ ಕೆಲವು ಐಡಿಯಾಗಳನ್ನು ನಾವು ತಲೆ ಬಳಸ್ಕೊಂಡು ಕೆಲವೊಂದು ಒಳ್ಳೆ ಐಡಿಯಾಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಟೈಟಲ್ಗಳನ್ನಾಗಿರ್ಬೋದು, ಥಂಬ್ಲೈನ್ಗಳನ್ನಾಗಿರ್ಬೋದು ಹಾಕ್ತಾ ಹೋಗಬೇಕಂತ ಅವರು ಹೇಳ್ತಾರೆ. ಸೆಲೆಕ್ಟ್ ಆನ್ ಐಡಿಯಾ ಟು ಶೀ ದ ಸಜೆಷನ್ ಫಾರ್ ಆನ್ ಔಟ್ಲೈನ್, ಟೈಟಲ್ ಆ್ಯಂಡ್ ಥಂಬ್ಲೈನ್. ಈ ಮೂರನ್ನು ಕೂಡ ಅವರು ಸಜೆಷನ್ ಮಾಡ್ತಾ ಹೋಗ್ತಾರಂತೆ. ನಾವು ಅದರ ಹಾಗೆ ನಾವು ನಮ್ಮ ಯೂಟ್ಯೂಬ್ ಟೈಟಲ್ಸ್ಗಳಾಗಿರ್ಬೋದು, ಥಂಬ್ಲೈನ್ ಆಗಿರ್ಬೋದು, ಅದನ್ನು ನಾವು ಕರೆಕ್ಟಾಗಿ ಅದನ್ನು ಯೂಟಿಲೈಸ್ ಮಾಡ್ಕೋಬೇಕಂತ ಅವ್ರು ಹೇಳ್ತಾರೆ. ಟು ಗೆಟ್ ಮೋರ್ ಡೀಟೇಲ್ಸ್ ಆರ್ ಮೇಕ್ ಎನಿ ಅಡ್ಜಸ್ಟ್ಮೆಂಟ್ ಟು ಎ ಕಾರ್ಡ್, ಕ್ಲಿಕ್ ಶೋ ಮೋರ್ ನೋಡಿ. ಆ ಕಾರ್ಡಲ್ಲಿ ಏನಿದೆ ನೋಡೋಣ ಬನ್ನಿ. ಇನ್ಸ್ಪಿರೇಷನ್ ಕಾರ್ಡ್ ಅಂತ ಹೇಳಿದ್ದಾರೆ. ಅದರಲ್ಲಿ ಔಟ್ಲೈನ್ ಯಾವ ಥರ ಇರಬೇಕು, ಯು ಈಸಿಲಿ ಕ್ರಿಯೇಟ್ ಎಂಗಿಂಗ್ ವಿಡಿಯೋ ಔಟ್ಲೈನ್ಸ್, ಸಿಂಗ್ ವಿಡಿಯೋ ಪ್ರೊಡಕ್ಟ್ಸ್ ಅಂದರೆ ನಾವು ಹಾಕುವಂಥ ಕೆಲವೊಂದು ಔಟ್ಲೈನ್ಸ್ಗಳು ಯಾವ ಥರ ಇರಬೇಕಂತ ಅಂದರೆ ಅದು ಮೋಟಿವೇಶನ್ ಆಗಿರಬೇಕು, ಜನರಿಗೆ ನೋಡೋರಿಗೆ ತುಂಬ ಮೋಟಿವೇಶನ್ ಆಗಿರಬೇಕು, ಆಕರ್ಷಣೆ ಆಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಟೈಟಲ್ ಬಂದ್ಬಿಟ್ಟು ದಿ ಕಾರ್ಡ್ ಹೆಲ್ಪ್ಸ್ ಕ್ರಿಯೇಟರ್ ಡೆವಲಪ್ ಎಫೆಕ್ಟಿವ್ ವಿಡಿಯೋ ಟೈಟಲ್ ಬೈ ಸಜೆಸ್ಟಿಂಗ್ ಆಪ್ಷನ್ ಬೇಸ್ಡ್ ಆನ್ ಸಿಮಿಲಿಯರ್ ವಿಡಿಯೋ ಆ್ಯಂಡ್ ಟ್ರೆಂಡ್ಸ್. ದ ಸಜೆಷನ್ ಕ್ಯಾನ್ ಬಿ ಕಸ್ಟಮೈಸ್ಡ್ ಟು ಫಿಟ್ ಯುವರ್ ಕಂಟೆಂಟ್. ನಮ್ಮ ಕಂಟೆಂಟು ತುಂಬ ಕ್ರಿಯೇಟಿವ್ ಆಗಿರಬೇಕು ಅಂತ ಹೇಳ್ತಾರೆ. ಥಂಬ್ಲೈನ್ಸ್, ಲೆಟ್ ಐ ಸಜೆಸ್ಟ್ ಕನೆಕ್ಟಿವ್ ಕಸ್ಟಮೈಸೇಬಲ್ ಥಂಬ್ಲೈನ್ಸ್ ಹೆಲ್ಪಿಂಗ್ ಯುವರ್ ಕಂಟೆಂಟ್ ಸ್ಟ್ಯಾಂಡ್ ಔಟ್. ಅಂದರೆ ಅವರ ಕಣ್ಣಿಗೆ ಕಣ್ಣಿಗೆ ಮಿಣುಕುವಂತಹ ಅಂಥ ಥಂಬ್ಲೈನ್ಸ್ಗಳನ್ನು ನಾವು ಹಾಕಬೇಕು. ಈಗ ಥಂಬ್ಲೈನ್ಸ್ ನೋಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ನೋಡಿದ ತಕ್ಷಣ ಕ್ಲಿಕ್ ಮಾಡಿ ನೋಡುವಂಥ ಥಂಬ್ಲೈನ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ರಿಲೇಟೆಡ್ ವಿಡಿಯೋಸ್ ಅಂತ ಹೇಳ್ತಿದ್ದಾರೆ. ದಿಸ್ ಕಾರ್ಡ್ ಶೋ ವಿಡಿಯೋಸ್ ರಿಲೇಟೆಡ್ ಟು ಟಾಪಿಕ್ಸ್ ದಟ್ ಯುವರ್ ಆಡಿಯನ್ಸ್ ವಾಚ್ಡ್ ಓವರ್ ದ ಲಾಸ್ಟ್ 28 days ಆ್ಯಂಡ್ ಯುವರ್ ಸೇವ್ಡ್ ಸರ್ಚಸ್. ಅವರು ಸರ್ಚ್ ಮಾಡಬೇಕಾದ್ರೆ ನಾವು ಆ ವಿಡಿಯೋದ ಕೆಲವೊಂದು ಘಟನೆಗಳಿಗೂ ಅಥವಾ ರಿಲೇಟೆಡ್ ವಿಡಿಯೋಸ್ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅಂತ ಅಂದರೆ ಏನೇ ಅಂದರೆ ನಾವು ಹಾಕೋದು ಥಂಬ್ಲೈನ್ ಹಾಕೋದು ಒಂದು, ವಿಡಿಯೋ ಒಳಗೆ ಇರೋದು ಒಂದು ಮಾಡಬಾರ್ದು. ನಾವೇನು ಹಾಕಿರ್ತೀವಿ ಥಂಬ್ಲೈನ್ ಅದ್ರ ಹಾಗೇನೆ, ಅದ್ರ ಏನು ಟೈಟಲ್ ಹಾಕಿರ್ತೀವಿ ಅದ್ರ ಹಾಗೇನೆ ಕೂಡ ವಿಡಿಯೋ ಅದರದೇ ರಿಲೇಟೆಡ್ ಇರಬೇಕು. ಮತ್ತು ಅದರದೇ ರಿಲೇಟೆಡ್ ನಾವು ಬೇರೆ ಕಡೆ ಸರ್ಚ್ ಮಾಡಿದಾಗ ನಮ್ಮ ಚಾನಲ್
ಹಾಗೆ ಇದರಲ್ಲಿ ನಮ್ಮ ಚಾನಲ್ ತೋರಿಸಬೇಕು ಅಂತ ಹೇಳಿ ಹೇಳ್ತಾರೆ. ಫ್ರೆಂಡ್ಸ್, ಇದನ್ನೇ ನಾನು ಯಾವ ಥರ ಥಂಬ್ಲೈನ್ಸ್ಗಳನ್ನು ಹಾಕಬೇಕು, ಯಾವ ಥರ ಥಂಬ್ಲೈನ್ಸ್ಗಳನ್ನು ಹಾಕಬಾರ್ದು ಅಂತ ಹೇಳಿ ಗೂಗಲ್ ಕಡೆಯಿಂದಾನೆ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ನಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಎಲ್ಲಿ ಓಪನ್ ಮಾಡಬೇಕಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಈಗ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತೀನಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಅನಾಲಿಟಿಕ್ಸ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ನಮಗೆ ನೋಡಿ ಇಲ್ಲಿ ವ್ಯೂಸ್ ಎಲ್ಲ ಶೋ ಆಗುತ್ತೆ. ಅದ್ರ ಕೆಳಗಡೆ ನೋಡಿ ಟಾಪ್ ಟಿಪ್ಸ್ ಫಾರ್ ಯುವರ್ ಥಂಬ್ಲೈನ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾಗ ಈ ಥರ ಬಂದಿದೆ ನೋಡಿ, ಥಂಬ್ಲೈನ್ಸ್ ಹೆಲ್ಪ್ ವ್ಯೂವರ್ಸ್ ಚೂಸ್ ಯು. ಅಂದರೆ ನಮ್ಮ ಚಾನಲ್ನ ನೋಡ್ತಿದ್ದಾರಂತ ಅಂದರೆ ಅವರು ನಮ್ಮ ಥಂಬ್ಲೈನ್ನ ನೋಡಿಬಿಟ್ಟು ಅವರ ಆ ಕಂಟೆಂಟ್ನ ಅಂದರೆ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಕು, ಹಂಗಿರಬೇಕು ಥಂಬ್ಲೈನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ವೈಪ್ ಮಾಡಿದಾಗ ಏನು ಬರುತ್ತೆ ಅಂತ ಅಂದರೆ ದಿಸ್ ಥಂಬ್ಲೈನ್ಸ್ ಆರ್ ವರ್ಕಿಂಗ್ ವೆಲ್ ಅಂತ. ಅಂದರೆ ನಾವು ಏನೇ ಕೆಲಸ ಮಾಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಅಂದರೆ ಅಂತ ವಿಡಿಯೋದಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಥರದ ರಿಲೇಟೆಡ್ ಥಂಬ್ಲೈನ್ಸ್ಗಳನ್ನು ಹಾಕಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ನಾನು ಹಾಕಿರುವಂಥದ್ದು ಸರಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೇನು ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಮೇಕ್ ಶೂರ್ ದೇರ್ ಕ್ಲಿಯರ್ಡ್ ಆ್ಯಂಡ್ ಈಸಿ ಟು ರೀಡ್. ಇಲ್ಲಿ ನೋಡಿ ನಾನು ಹಾಕಿರುವಂಥ ಎಲ್ಲದೂ ಕೂಡ ಓಕೆ ಆಗಿದೆ ಅಂತೆ. ಅಂದರೆ ಎಲ್ಲ ಈಸಿಯಾಗಿ ಓದ್ಬೋದು ಮತ್ತು ಕ್ಲಿಯರ್ ಆಗಿರಬೇಕು ಥಂಬ್ಲೈನ್ಸ್ ಅಂತ ಹೇಳಿದ್ದಾರೆ. ನನ್ನ ಥಂಬ್ಲೈನ್ಸ್ ನೋಡಿ ಓದಲಿಕ್ಕೂ ಈಸಿ ಇದೆ ಮತ್ತು ಅಲ್ಲಿ ಹಾಕಿರುವಂಥ ನಾನು ಏನು ಕಂಟೆಂಟ್ ಹಾಕಿದ್ದೀನಿ ಆ ಕಂಟೆಂಟ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಇಲ್ಲಿನ ಆ ಥರ ಇರಬೇಕು ಅಂತ ಹೇಳ್ತಿದ್ದಾರೆ ಥಂಬ್ಲೈನ್ಸ್ನವರು. ನಂತರ ಬಂದ್ಬಿಟ್ಟು ಸ್ಟ್ಯಾಂಡ್ ಔಟ್ ನೆಕ್ಸ್ಟ್ ಟು ಅದರ್ ಥಂಬ್ಲೈನ್ಸ್. ಅಂದರೆ ಬೇರೆ ಎಲ್ಲ ಥಂಬ್ಲೈನ್ಸ್ಗಳನ್ನು ಇಲ್ಲಿ ಅವರಿನ್ನೂ ಕೊಟ್ಟಿಲ್ಲ, ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ನೋಡಬೇಕಾದ್ರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿ ನಂದು ಹಾಕಿರುವಂಥದ್ದನ್ನು ಮಾತ್ರ ತೋರಿಸ್ತಿದ್ದಾರೆ. ಅಂದರೆ ಥಂಬ್ಲೈನ್ಸ್ಗಳು ಯಾವ ಥರ ಅವರು ಬೇರೆ ರೆಕಮೆಂಡೇಷನ್ ಮಾಡಿರ್ತಾರೆ ಯಾವ ಥರ ಹಾಕಬೇಕಂತ ಹೇಳಿ. ನಂದರಲ್ಲಿ ತೋರಿಸಿಲ್ಲ, ನಿಮ್ಮದ್ರಲ್ಲಿ ತೋರಿಸಿದರೆ ಓಕೆ. ಮತ್ತು ನೋಡಿ ಇಲ್ಲಿ ಆಲ್ವೇಸ್ ರಿಮೆಂಬರ್ ಟು, ಯಾವಾಗಲೂ ನಾವು ನೆನಪು ಮಾಡ್ಕೋಬೇಕು ನಮ್ಮ ಥಂಬ್ಲೈನ್ಸ್ಗಳು ಯಾವ ಥರ ಇರಬೇಕು ಅಂತ ಹೇಳಿಬಿಟ್ಟು ನಾವು ನಮ್ಮ ಥಂಬ್ಲೈನ್ಸ್ ಬಗ್ಗೆ ನಾವು ಕ್ಲಿಯರಾಗಿ ನೋಡಿ. ಇಲ್ಲಿ ಫಸ್ಟ್ ಒನ್ ಏನಿದೆ, ಫೈಂಡ್ ಯುವರ್ ಸ್ಟೈಲ್. ಫೈಂಡ್ ಯುವರ್ ಸ್ಟೈಲ್, ಫಿಮಿಲಿಯರ್ ಕಲರ್, ಫೇಸ್ ಆ್ಯಂಡ್ ಫಾಂಟ್ಸ್ ಹೆಲ್ಪ್ ಯುವರ್ ರಿಟರ್ನ್ ಟು ಯುವರ್ ಚಾನಲ್. ಅಂದರೆ ಈಗ ಒಬ್ಬ ಸಬ್ಸ್ಕ್ರೈಬರ್ ನೋಡ್ತಾರೆ ಅಂದ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದಾಗ ಥಂಬ್ಲೈನ್ನ ನೋಡ್ತಾರೆ. ಆ ಥಂಬ್ಲೈನ್ ನೋಡಿದ ತಕ್ಷಣವೇ ಅವ್ರು ಅನ್ಕೋಬೇಕು ಇದು ಸಾಕ್ಷಿ ಅವ್ರದ್ದೇ ಯೂಟ್ಯೂಬು, ಇವ್ರದ್ದೇ ಚಾನಲ್ ಅಂಥ ಕಲರ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ನಮ್ಮ ಫೋಟೋ ಹಾಕಿದಾಗ ಅವರಿಗೆ ರೆಕಗ್ನೈಸ್ ಆಗಬೇಕು. ಅಥವಾ ಏನಪ್ಪ ಅಂತ ಅಂದರೆ ಫಾಂಟ್ ಸೈಪ್ ಅಂದರೆ ನಾವು ಜೂಮ್ ಆಗಿರೋದನ್ನು ಹಾಕಬೇಕು. ಹೆಂಗೆ ಬೇಕಂಗೆ ಹಾಕ್ಬಿಟ್ಟು ನಾವು ನಮ್ಮ ವ್ಯೂವರ್ಸ್ ನಮ್ಮ ರೆಕಗ್ನೈಸ್ ಮಾಡಲಿ ಅಂತ ಅಂದರೆ ಯಾವ ವ್ಯೂವರ್ಸು ಕೂಡ ರೆಕಗ್ನೈಸ್ ಮಾಡಲ್ಲ. ಅದರಿಂದ ನಾವು ಎಂಥದ್ದು ಇರಬೇಕಂತ ಅಂದರೆ ಈಗ ಐಡೆಂಟಿ ಇರಬೇಕು. ನಾನು ಹೇಳೋ ಪ್ರಕಾರ ಅಂತ ಅಂದರೆ ಈಗ ನಾನು ಸಾಕ್ಷಿ ಅಂತ ಅಂದರೆ ನನ್ನದೇ ಒಂದು ಐಡೆಂಟಿ ಇರಬೇಕು. ನಾನು ಸಾಕ್ಷಿ ಅಂದರೆ ಅದೇ ಥರ ಇದ್ದಾರಾ, ಅವರು ಮನಸ್ಸಲ್ಲಿ ಅವರು ಓಡ್ತಾ ಇರಬೇಕು. ಆ ಕಲರ್ ಅಲ್ವಾ, ಓಲೆ ಹಾಕ್ಕೊಂಡಿದ್ರಲ್ವಾ, ಅವ್ರು ಆ ಥರ ಡ್ರೆಸ್ ಹಾಕ್ತಾರಲ್ವಾ ಅಂತ ರೆಕಗ್ನೈಸ್ ಮಾಡಲ್ವಾ. ಹಾಗೆಯೇ ನಾವು ಹಳ್ಳಿ ಜನ ಹೇಗಿರ್ತಾರೆ, ಸಿಟಿ ಜನ ಇರ್ತಾರೆ ಅಂತ ಹೇಳಿ ರೆಕಗ್ನೈಸ್ ಮಾಡ್ತೀವಲ್ವ, ಹಾಗೆಯೇ ಇಲ್ಲೂ ಕೂಡ ನಾವು ನಮ್ಮ ಒಂದು ಥಂಬ್ಲೈನ್ ನೋಡಿದ ತಕ್ಷಣ ಇದು ಸಾಕ್ಷಿ ಅವ್ರದ್ದೇ ಅಂತ ಹೇಳಿ ರೆಕಗ್ನೈಸ್ ಮಾಡೋ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಕೀಪ್ ಇಟ್ ಸಿಂಪಲ್. ಇಲ್ಲಿ ನೋಡಿ ಹೇಳಿದ್ದಾರೆ, ಬೋಲ್ಡ್ ಕಲರ್ ಆ್ಯಂಡ್ ಡಿಸೈನ್ ಆರ್ ಕ್ಯಾಚಿ ಬಟ್ ಟೂ ಮಚ್ ದಿಸ್ ಓವರ್ ಲಿಮ್ಮಿಂಗ್ ಅಂತ ಹೇಳ್ತಿದ್ದಾರೆ. ಓವರ್ ಲಿಮ್ಮಿಂಗ್ ಅಂತ ಹೇಳ್ತಿದ್ದಾರೆ. ಅಂದರೆ ಏನಪ್ಪ ಅಂತ ಅಂದರೆ ಈಗ ತೀರಾ ಓವರಾಗೂ ಇರಬಾರ್ದು, ಬೋಲ್ಡ್ ಆಗಿರಬೇಕು. ನಮ್ಮ ಒಂದು ಥಂಬ್ಲೈನ್ ಯಾವ ಥರ ಇರಬೇಕು, ಬೋಲ್ಡ್ ಆಗಿರಬೇಕು. ನಮ್ಮ ಟಾಪಿಕ್ ಯಾವ ಥರ ಇರಬೇಕು ಅಂದರೆ ಟೈಟಲ್ ಯಾವ ಥರ ಇರಬೇಕು, ಬೋಲ್ಡ್ ಆಗಿರಬೇಕು. ಕಣ್ಣಿಗೆ ಹಿಂಗೆ ನೋಡ್ತಾ ಇದ್ದೀವಿ ಅಂದರೆ ಹಾಗೆ ಕ್ಯಾಚ್ ಆಗಬೇಕು, ಕಣ್ಣಿಗೆ ಹಾಗೆ ಕಾಣಬೇಕು, ಹಾಗೆ ಇರಬೇಕು. ನಂತರ ಟಾರ್ಗೆಟ್ ಯುವರ್ ಆಡಿಯನ್ಸ್, ಮ್ಯಾಚ್ ಡಿಸೈನ್ ಟು ಯುವರ್ ವ್ಯೂವರ್ಸ್, ಪರ್ಫಾರ್ಮೆನ್ಸ್ ಆ್ಯಂಡ್ ಫೆಮಿಲಿಯರಿಟಿ ವಿತ್ ಯು. ನಮ್ಮ ಏನಪ್ಪ ಅಂತ ಅಂದರೆ ಅವರಿಗೆ ನಮ್ಮ ಹಿಂಗೆ ನೋಡ್ತಿದಾರಂತ ಅಂದರೆ ಒಂದು ವಿಡಿಯೋನ ಹಾಕಿರ್ತೀವಿ ಅಥವಾ ಥಂಬ್ಲೈನ ಹಾಕಿರ್ತೀವಿ ಅಥವಾ ನಾವು ಏನಪ್ಪ ಅಂತ ಅಂದರೆ ಟೈಟಲ್ನ ಮತ್ತು ಥಂಬ್ಲೈನ ಹಾಕಿದ್ದೀವಂತ ಅಂದರೆ ನಮ್ಮ ಹಾಕಿರುವಂಥದ್ದನ್ನು ಕ್ಲಿಕ್ ಮಾಡಿ ನೋಡಲೇಬೇಕು, ಏನಿರ್ಬೋದು ಅಂತ ಹೇಳಿ ನೋಡಲೇಬೇಕು. ಹಾಗೆ ಇರಬೇಕಂತೆ ನಮ್ಮ ಥಂಬ್ಲೈನ್. ಈಗ ಇದನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಫಾಲೋ ಮಾಡ್ತೀನಿ, ನಿಮ್ಮಂಗೆ ನಾನು ಕೂಡ ಇವತ್ತೇ ನೋಡ್ತಾ ಇದ್ದೀನಿ. ನೋಡೋಣ ಬನ್ನಿ ಮುಂದೆ ಏನಿದೆ ನೋಡೋಣ ಬನ್ನಿ.
ಇಲ್ಲಿ ನೋಡಿ, ವಾಂಟ್ ಮೋರ್, ವಾಚ್ ಫಾರ್ ಮೋರ್ ವೇಸ್ ಟು ಬೂಸ್ಟ್ ಯುವರ್ ಥಂಬ್ಲೈನ್ಸ್. ಅಂದರೆ ನಿಮ್ಮ ಥಂಬ್ಲೈನ್ಸ್ ಯಾವ ಥರ ಇರಬೇಕು ಮತ್ತು ಇನ್ನೂ ಚೆನ್ನಾಗಿ ನೀವು ಥಂಬ್ಲೈನ್ಸ್ ಹಾಕಬೇಕಂತ ಅಂದರೆ ಇಲ್ಲಿ ಕೆಳಗಡೆ ಸಜೆಷನ್ ಮಾಡಿದ್ದಾರೆ. ಇವರನ್ನು ನಾನು ಈಗ ಕ್ಲಿಕ್ ಮಾಡಿದರೆ ಇದನ್ನು ಅವ್ರು ಯಾವ ಥರ ಥಂಬ್ಲೈನ್ಸ್ ಹಾಕಬೇಕು, ಯಾವ ಥರ ಟೈಟಲ್ ಹಾಕಬೇಕು ಅಂತ ಹೇಳಿ ಕೆಲವೊಂದು ಚಾನಲ್ಗಳಿವೆ ಇದರಲ್ಲಿ. ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ. ಇಲ್ಲ ಅಂದರೆ ಈಗ ಅವ್ರು ಹೇಳಿದ್ದನ್ನು ನೀವು ಕ್ಯಾಚ್ ಮಾಡಿಕೊಂಡು ನಾವು ಥಂಬ್ಲೈನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಟೈಟಲ್ಗಳನ್ನು ಕೂಡ ಅವರು ಹೇಳಿರೋ ಹಾಗೇ ಹಾಕ್ಬೋದು. ಆಯಿತಾ, ಇಲ್ಲಿ ಇದನ್ನು ಕ್ಲಿಕ್ ಮಾಡೋದಾದರೆ ಮಾಡಿ, ಇಲ್ಲಾಂದರೆ ಬಿಡಿ ಅಷ್ಟೇ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಯಾವ ಥರ ಇತ್ತು ಅಂತ ಹೇಳಿ. ನಾನು ತೋರಿಸಿದ್ದನ್ನ ಎಲ್ಲವನ್ನು ಚೆಕ್ ಮಾಡಿ ಮತ್ತು ನಿಮ್ಮ ಯೂಟ್ಯೂಬ್ ಥಂಬ್ಲೈನ್ಸ್ ಯಾವ ಥರ ಇರಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಎಲ್ಲರೂ ಬೇರೆ ಯೂಟ್ಯೂಬ್ಸ್ ಥಂಬ್ಲೈನ್ಗಳನ್ನು ನೋಡಿ ಯಾವ ಥರ ಇರುತ್ತೆ, ತುಂಬ ಅಂದರೆ ತುಂಬ ವ್ಯೂಸ್ ಆಗಿರುತ್ತಲ್ವ, ಅಂಥವ್ರ ಚಾನಲಲ್ಲಿ ಇರುವಂತಹ ಥಂಬ್ಲೈನ್ಸ್ಗಳನ್ನು ನಾವು ನೋಡಿಕೊಂಡು ನಾವು ಸೇಮ್ ಥಂಬ್ಲೈನ್ಗಳನ್ನು ಕ್ರಿಯೇಟ್ ಮಾಡಿ ನಮ್ಮ ವಿಡಿಯೋಗಳಿಗೆ ನಾವು ಅಪ್ಲೋಡ್ ಮಾಡೋಣ. ಬನ್ನಿ, ನಾವು ಕೂಡ ಕ್ರಿಯೇಟಿವ್ ಆಗಿರೋಣ ಅಂತ. ಈಗ ಏನಪ್ಪ ಅಂತಂದರೆ ಈಗಿನ ಏನು ಅಪ್ಡೇಟ್ ಇದೆ ಆ ಅಪ್ಡೇಟ್ ಹಂಗೆ ನಾವು ಕೂಡ ಮುಂದೆ ಅಪ್ ಟು ಡೇಟ್ ಆಗ್ತಾ ಹೋಗೋಣ. ಆಯಿತಾ? ಓಕೆ ಫ್ರೆಂಡ್ಸ್, ಬಾಯ್.